ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಆಪರೇಷನ್ ಫುಟ್ಪಾತ್ ಮಧ್ಯೆಯೇ ಮತ್ತೊಂದು ಕಾರ್ಯಾಚರಣೆ. ಇನ್ನು 1.5 ತಿಂಗಳಲ್ಲಿ ಫುಲ್ ಕ್ಲೀನ್ ಆಗುತ್ತಾ ಸಿಲಿಕಾನ್ ಸಿಟಿ? ಕಸದ ಸಮಸ್ಯೆಗೆ ಮುಕ್ತಿ ಹಾಡಲು 45 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ. ಜಿಬಿಎ ಅಧಿಕಾರಿಗಳಿಗೆ ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು. ಹಾಗಾದರೆ 45 ದಿನಗಳಲ್ಲಿ ಬೆಂಗಳೂರಿನ ಕಸಕ್ಕೆ ಯಾವ ರೀತಿಯಾದಂತಹ ಮುಕ್ತಿಯನ್ನು ಕೊಡೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಕಸದ ಸಮಸ್ಯೆಗೆ ಮುಕ್ತಿ ಹಾಡೋದಕ್ಕೆ 45 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಜಿಬಿಎ ಅಧಿಕಾರಿಗಳಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಿನಿಂದ ಕಸಮುಕ್ತ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ. ಬೆಂಗಳೂರನ್ನ ಕಸದ ಸಮಸ್ಯೆಯಿಂದ ಸ್ವಾತಂತ್ರ್ಯ ನೀಡುವಂತೆ ಮನವಿ. ಬೆಂಗಳೂರು ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. 1 ತಿಂಗಳು ಸೈಟ್ಗಳ ಕಸ ಸ್ವಯಂ ಪ್ರೇರಿತವಾಗಿ ಕ್ಲೀನ್ ಮಾಡಬೇಕು. ಖಾಲಿ ಸೈಟ್ಗಳು, ಆಲ್ ರೈಟ್, ಓಕೆ, ಖಾಲಿ ಸೈಟ್ಗಳಿರುತ್ತೆ, ಇನ್ನು ನೀವು ಮನೆ ಕಟ್ಟಿರೋದಿಲ್ಲ. ಆ ಖಾಲಿ ಸೈಟ್ಗಳೇ ಬೆಂಗಳೂರಿಗರಿಗೆ ಒಂದು ರೀತಿಯಾದಂಥ ಸ್ವರ್ಗದ ತಾಣಗಳು. ಯಾಕೆ ಅಂತಂದ್ರೆ ಬೆಳಗ್ಗೆ ಜಲ್ದಿ ಎದ್ದು ಹೋಗ್ತಾರೆ, ಕಸದ ಗಾಡಿ ಲೇಟಾಗಿ ಬರುತ್ತೆ, ಕಸ ಹಾಕಕ್ಕಾಗಲ್ಲ, ಕಸನ ಇಟ್ಕೊಂಡು ಮನೇಲಿ ಕೂರಕ್ಕಾಗಲ್ಲ. ರಾತ್ರಿ ಹೊತ್ತು ಸ್ಕೂಟಿ ತಗೊಂಡು ಎಲ್ಲಿ ಖಾಲಿ ಸೈಟ್ ಇರುತ್ತೋ ಅಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಹಂಗೆ ಯಾರು ನೋಡ್ಲಾರ್ದಂಗೆ ಎಸೆದು ಬಂದ್ಬಿಡ್ತಾರೆ. ಹೀಗಾಗಿ ಖಾಲಿ ಸೈಟ್ಗಳಲ್ಲಿ ಸಿಕ್ಕಾಪಟ್ಟೆ ಕಸ ಬಿದ್ದಿರುತ್ತೆ. ಈಗ ಕೃಷ್ಣ ಬೈರೇಗೌಡರ ಪ್ರಕಾರ ಈ ಖಾಲಿ ಬಿದ್ದಿರುವಂತಹ ಕಸ ಏನಿದೆ ಸೈಟ್ಗಳಲ್ಲಿ ಕಸ, ಅದನ್ನ ಆ ಸೈಟ್ನ ಓನರ್ಸೇ ಕ್ಲೀನ್ ಮಾಡ್ಕೋಬೇಕು. 1 ತಿಂಗಳು ಟೈಮ್ನಲ್ಲಿ ಖಾಲಿ ಸೈಟ್ ಯಾರ್ಯಾರ್ದಿದೆ ಬೆಂಗಳೂರಲ್ಲಿ ಅಲ್ಲೆಲ್ಲ ತಾವೇ ಕ್ಲೀನ್ ಮಾಡಬೇಕು, ಸ್ವಯಂ ಪ್ರೇರಿತರಾಗಿ ಕ್ಲೀನ್ ಮಾಡಬೇಕು. ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಬಿಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯ ಆಗುತ್ತೆ. ನಿಮ್ದೇನಾದ್ರೂ ಖಾಲಿ ಸೈಟ್ ಇದೆಯಾ? ಆ ಖಾಲಿ ಸೈಟಲ್ಲಿ ಸುತ್ತಮುತ್ತಲಿನವರು ಬಂದು ಕಸ ಚೆಲ್ತಾ ಇದ್ದಾರಾ? ನಿಮ್ಮ ಖಾಲಿ ಸೈಟ್ ಈಗ ಕಸವನ್ನ ಹಾಕುವಂತ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆಯಾ? ಹಾಗಾದರೆ ಸಚಿವರು ಹೇಳ್ತಾ ಇರೋದು ನಿಮ್ಮ ಸೈಟನ್ನು ನೀವೇ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಗೆ 1 ತಿಂಗಳು ಟೈಮ್ ಕೊಡ್ತೀವಿ. 1 ತಿಂಗಳು ಸೈಟ್ಗಳ ಕಸ ಸ್ವಯಂ ಪ್ರೇರಿತರಾಗಿ ಕ್ಲೀನ್ ಮಾಡಬೇಕು. ಗಡುವು ಮುಗಿದ್ರೂ ಕಸ ಕ್ಲೀನ್ ಮಾಡ್ತಾ ಇದ್ರೆ ಸೈಟ್ ಮಾಲೀಕರಿಗೆ ದಂಡ ಹಾಕ್ತಾರಂತೆ. ಕಸ ಕ್ಲೀನ್ ಮಾಡಿದ ವೆಚ್ಚವನ್ನ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಸೇರಿಸಲು ಸೂಚನೆ ಕೊಡಲಾಗಿದೆ. ಈ ಒಂದು ಖಡಕ್ ಸೂಚನೆಯನ್ನ ಜಿಬಿಎ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ. ಖಾಲಿ ಸೈಟ್ ಅಲ್ಲಿ ನೀವು ಒಂದು ಸೆಕ್ಯೂರಿಟಿ ಗಾರ್ಡ್ನ ಇಡೋದೇ ಬೆಟರ್. ಯಾಕೆ ಅಂದ್ರೆ ಖಾಲಿ ಸೈಟ್ ಅಂತಂದ್ರೆ ಬೆಂಗಳೂರಿಗರಿಗೆ ಸ್ವರ್ಗ ಇದ್ದಂಗೆ. ಆ ಕಡೆ ಈ ಕಡೆ ನೋಡಿ ತಟ್ ಅಂತ ಖಾಲಿ ಸೈಟ್ ಎಸೆದು ಬಿಡ್ತಾರೆ. ಸೊ ಇನ್ಮೇಲೆ ನೀವು ನಿಮ್ಮ ಸೈಟ್ಗಳಲ್ಲಿ ಕಸ ಹಾಕದೇ ಇರೋ ರೀತಿ ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಿಮ್ಮ ಸೈಟ್ ಖಾಲಿ ಸೈಟಲ್ಲಿ ಕಸ ಬೀಳಂಗಿಲ್ಲ. ಅದಕ್ಕೆ ಏನು ಮುಂಜಾಗ್ರತೆ ವಹಿಸಬೇಕು ಅನ್ನೋದನ್ನ ಸೈಟ್ ಮಾಲೀಕರು ಯೋಚನೆ ಮಾಡಬೇಕಷ್ಟೆ.
Years now, the apartment owners living in Bengaluru have been demanding a new act that better governs apartment ownership and management. Our government has taken note of this demand. Under the instructions of Shri D.K. Shivkumar, our Chief Minister, government has prepared a new act to better govern the management and freedom from garbage. ಸರ್ ಡೆಬ್ರಿ ಅಂತ ಹೇಳಿಬಿಡಿ ಸರ್. Freedom from waste. ಲೆಗಸಿ ವೇಸ್ಟ್. ಎಸ್. Freedom from waste. waste. Entire month of August. We have to run a campaign. ಇದು ಅಲ್ಲಿ ಎಲ್ಲೆಲ್ಲಿ ಲೆಗಸಿ ವೇಸ್ಟ್ ಬಿದ್ದಿದೆ ಇದನ್ನೆಲ್ಲ ತೆಗಿಬೇಕು, ಇನ್ಕ್ಲೂಡಿಂಗ್ ಬ್ಲಾಕ್ ಸ್ಪಾಟ್ಸ್ ಸೇರ್ಕೊಂಡು. ಫ್ಲಾಗಿಂಗ್ ಅಂತ ಮಾಡಿ ಕೊಡಿ. Yes, sir. ಸೊ ಎಂಟೈರ್ ಮಂತ್ ಆಫ್ ಆಗಸ್ಟ್ ವಿಲ್ ಬಿ ಎ ಕ್ಲೀನ್ ಅಪ್ ಡ್ರೈವ್. Solid waste, very solid That's what I'm waste. saying. Liquid. ಗಲೀಜಿನಿಂದ ಸ್ವಾಗತ. ಗಲೀಜಿನಿಂದ ಸ್ವತಂತ್ರ. ಯೂಸ್ ಲೆಗಸಿ ವೇಸ್ಟ್ ಫಾರ್ ದಿ ಟ್ರೂ. ಫ್ರೀಡಮ್ ಫ್ರಮ್ ವೇಸ್ಟ್ ಪ್ಲೀಸ್. ಓಕೆ, ಅದರಲ್ಲಿ ಬೇಕಾದ್ರೆ ಗೌಡ್ರೆ ಈಗ ನಿಮ್ ಪಾಯಿಂಟ್ಗೆ ಬರೋದಾದ್ರೆ ಆಗಸ್ಟ್ 15th ವರೆಗೆ ಇಂಡಿವಿಜುವಲ್ ಸೈಟ್ ನಾವು ಮುಟ್ಟೋದಿಲ್ಲ, ರೈಟ್? ಅಲ್ಲಿವರೆಗೂ ಜನಕ್ಕೆ ಟೈಮ್ ಕೊಡೋಣ, ಅವ್ರ ಸೈಟ್ ಅವರೇ ಕ್ಲೀನ್ ಮಾಡ್ಕೊಳ್ಳಿ. ಇವತ್ತಿಂದ ಆಗಸ್ಟ್ 15th ವರೆಗೆ ಇದೆ, ಒಂದು ತಿಂಗಳು. ಅವ್ರು ಆಗಸ್ಟ್ 15th ಒಳಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15th ನಂತರ ನಾವು ಕ್ಲೀನ್ ಮಾಡ್ತೇವೆ. ಬಟ್ ಆ ಖರ್ಚನ್ನ ಅವರ ಪ್ರಾಪರ್ಟಿ ಟ್ಯಾಕ್ಸ್ಗೆ ನಾವು ಸೇರಿಸ್ತೇವೆ. ಅರಿಯರ್ಸ್ ಆಗಿ ಅಗ್ರಿಯಬಲ್ ಪ್ರಾಡಕ್ಟ್ಸ್. ಹೇಗೆ ರಮೇಶ್ ಜಗದೀಶ್? ಅಂದ್ರೆ 1 ಮಂತ್ ಟೈಮ್ ಕೊಡ್ತಾ ಇದ್ದೀರಿ ಸರ್. ಇವತ್ತು ಹೌದು, 15th ಹೌದು. 1 ಮಂತ್ Exactly ಟೈಮ್ 1 ನೀವು month ಓಪನ್ ಸ್ಪೇಸ್ compensation. ಮಾಡದೇ ಇದ್ರೆ ಆಗಸ್ಟ್ 16th ನಿಮಗೆ ಪೆನಾಲ್ಟಿ ಹಾಕ್ತೀವಿ. ಕ್ಲೀನ್ ಮಾಡಿ ಅದನ್ನ ಪೆನಾಲ್ಟಿ ಹಾಕ್ತೀವಿ ಅಂತ ನೀವು ಓಕೆ ಸರ್. ಫ್ರೀಡಮ್ ಫ್ರಮ್ ಗಾರ್ಬೇಜ್. ಸರ್ ಡೆಬ್ರಿ ಅಂತ ಹೇಳಿಬಿಡಿ ಸರ್. ಫ್ರೀಡಮ್ ಫ್ರಮ್ ವೇಸ್ಟ್. ಎಸ್, ಕೃಷ್ಣ ಬೈರೇಗೌಡರ ಪ್ರಕಾರ ಮತ್ತೊಂದ್ಸಲ ಹೇಳ್ತೀನಿ, ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇದೆಯಾ ನಿಮ್ದು? ಈ ಖಾಲಿ ಸೈಟ್ ಅಲ್ಲಿ ಅಕ್ಕಪಕ್ಕದವರು ಬಂದು ಕಸ ಚೆಲ್ತಾ ಇದ್ದಾರಾ? ನಿಮ್ಮ ಖಾಲಿ ಸೈಟ್ ಕಸದ ತೊಟ್ಟಿ ಆಗಿದ್ಯಾ? ನೀವಿನ್ನು ಮನೆ ಕಟ್ಟೋದು ಲೇಟ್ ಇದೆಯಾ? ಆಗಸ್ಟ್ 15ರವರೆಗೆ ನಿಮಗೆ ಟೈಮ್ ಇದೆ. ಈ 15ರಿಂದ ಆಗಸ್ಟ್ 15ರವರೆಗೆ 1 ತಿಂಗಳು ನಿಮಗೆ ಟೈಮ್ ಕೊಡ್ತಾರೆ. ಈ 1 ತಿಂಗಳಲ್ಲಿ ನಿಮ್ಮ ಖಾಲಿ ಸೈಟ್ನಲ್ಲಿ ಬಿದ್ದಿರುವಂಥ ಕಸವನ್ನು ಸಂಪೂರ್ಣ ಕಂಪ್ಲೀಟ್ ಆಗಿ ನೀವು ಅಲ್ಲಿಂದ ತೆರವು ಮಾಡಬೇಕು, ಕ್ಲೀನ್ ಮಾಡಬೇಕು. ಒಂದು ವೇಳೆ ಈ 1 ತಿಂಗಳ ಅವಧಿಯಲ್ಲಿ ಏನಾದರೂ ನೀವು ನಿಮ್ಮ ಖಾಲಿ ಸೈಟ್ನಲ್ಲಿ ಇರುವಂತಹ ಕಸವನ್ನು ತೆರವು ಮಾಡಲಿಲ್ಲ ಅಂತಂದರೆ GBA ಅಧಿಕಾರಿಗಳು ಅವರೇ ಸ್ವತಃ ಬಂದು ನಿಮ್ಮ ಆ ಒಂದು ಪ್ರಾಪರ್ಟಿಯಲ್ಲಿ ಕಸನ ತೆರವು ಮಾಡ್ತಾರೆ. ಆದರೆ ಆ ತೆರವು ಮಾಡಿರುವುದಕ್ಕೆ ತಗಲುವಂತಹ ವೆಚ್ಚವನ್ನು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗೆ ಆ್ಯಡ್ ಮಾಡ್ತಾರೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇರೋರು ನಾಳೆಯಿಂದ 1 ತಿಂಗಳವರೆಗೆ ನಿಮ್ಮ ಖಾಲಿ ಸೈಟಲ್ಲಿರುವಂಥ ಕಸನ ಕ್ಲೀನ್ ಮಾಡಿ, ಇಲ್ಲದೇ ಇದ್ರೆ ನಿಮ್ಗೆ ದಂಡ ಬೀಳುತ್ತೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಇನ್ನು ಮುಂದೆ ಕಸ ಹಾಕದೇ ಇರೋ ಥರ ನೀವು ಕೂಡ ಒಂದು ಸ್ವಲ್ಪ ಮುಂಜಾಗ್ರತೆ ತೆಗೆದುಕೊಳ್ಳಿ. ಇಲ್ದಿದ್ರೆ ದಿನ ಬೆಳಗಾದ್ರೆ ನಿಮ್ಮ ಸೈಟಲ್ಲಿ ದಿನ ಬಂದು ಕಸ್ಪರ್ಗೆ ತಂದು ಕೂಡ್ಸೋದೇ ಆಗುತ್ತೆ ನಿಮ್ಮ ಕೆಲಸ. ಸೊ ಅದಕ್ಕೆ ಬೇಲಿ ಹಾಕ್ತಿರೋ, ಕಾಂಪೌಂಡ್ ಹಾಕ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ. ಕಸ ಹಾಕ್ದೇ ಇರೋ ಥರ ನೋಡ್ಕೋಬೇಕಷ್ಟೇ. ಹೊಸ ತಲೆನೋವಲ್ವಾ ನಿಮಗೆ?